ಚೆನ್ನೈ ಮೂಲದ ಲಲಿತಾ ಜ್ಯುವೆಲ್ಲರ್ಸ್ ಮಾರ್ಟ್ಗೆ ತನ್ನ ವ್ಯವಹಾರದಲ್ಲಿ 1700 ಕೋಟಿ ರೂಪಾಯಿವರೆಗೆ ಹಣ ಸಂಗ್ರಹಿಸೋದಕ್ಕೆ ಸೆಬಿ ಅನುಮೋದನೆ ನೀಡಿದೆ. ಈ ಹಿನ್ನೆಲೆ ಐಪಿಒ ಮೂಲಕ 1700 ಕೋಟಿ ರೂಪಾಯಿ ಸಂಗ್ರಹಿಸೋದಕ್ಕೆ ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ನಿರ್ಧರಿಸಿದೆ. ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ಕಂಪನಿಯು ಜೂನ್ 6, 2025ರಂದು ಸೆಬಿಗೆ ಐಪಿಒ ಪತ್ರ ಸಲ್ಲಿಸಿತ್ತು. ಐಪಿಒ 1800 ಕೋಟಿ ರೂಪಾಯಿ ಮೌಲ್ಯದ ಈಕ್ವಿಟಿ ಷೇರುಗಳ ಹೊಸ ವಿತರಣೆ, ಪ್ರವರ್ತಕ ಕಿರಣ್ ಕುಮಾರ್ ಜೈನ್ ಅವರು 500 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳ ಮಾರಾಟ ಪ್ರಸ್ತಾಪಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಂಪನಿಯು 1700 ಕೋಟಿ ರೂಪಾಯಿವರೆಗೆ ವ್ಯವಹಾರಕ್ಕೆ ಸೆಬಿ ಅನುಮೋದನೆ ನೀಡಿದೆ. ಆಂಧ್ರದಲ್ಲಿ 22, ತಮಿಳುನಾಡಿನಲ್ಲಿ 20, ಕರ್ನಾಟಕದಲ್ಲಿ 7, ತೆಲಂಗಾಣದಲ್ಲಿ 6 ಹಾಗೂ ಪುದುಚೇರಿಯಲ್ಲಿ 1 ಮಳಿಗೆಯನ್ನ ಹೊಂದಿದ್ದು, ಆಭರಣ ಮಾರಾಟದಲ್ಲಿ ఏరిಕೆಯಾಗಿದ್ದರಿಂದ సెబిಯಿಂದ అನುమోదನೆ పట్టుకొండిదే. మీ లలితా జ్యువెలరీకి రండి, మీ నచ్చిన నగకి ఫోటో తీసుకోండి, ఎస్టిమేట్ స్లిప్ తీసుకోండి, 4 కాదు 40 షోరూమ్తో కంపేర్ చేసుకోండి, ఎక్కడ తక్కువ ఉంటే అక్కడ కొనుక్కోండి. ఆ మాట ఈ ప్రపంచంలో నాకు తెలిసి ఎవరు చెప్పలేదు, చెప్పలేరు కూడా. ಚೆನ್ನೈನಲ್ಲಿ 1985ರಲ್ಲಿ ಆರಂಭವಾದ ಲಲಿತಾ ಜ್ಯುವೆಲ್ಲರಿ ಮಾರ್ಟ್ನಲ್ಲಿ 2024ರ ವೇಳೆಗೆ 4,20,261 ಗ್ರಾಹಕರು ವ್ಯವಹಾರ ನಡೆಸಿದ್ದಾರೆ. ಕಂಪನಿಯು ಧನವಂಧನಂ ಮತ್ತು ಪ್ರಿಯೋಪ್ಲೆಕ್ಸಿಯಂತ ಆಭರಣಗಳ ಯೋಜನೆಗಳನ್ನು ನೀಡುವ ಮೂಲಕ ಅತಿ ಹೆಚ್ಚು ಗ್ರಾಹಕರನ್ನ ಆಕರ್ಷಿಸುತ್ತಿದೆ.